ಕುಮಾರಸ್ವಾಮಿ ಡಿಸಿಎಂ ಡಿಕೆಶಿ ಮಧ್ಯೆ ಪೈಪೋಟಿ ಹೊಸದಲ್ಲ. ಆದರೆ ಈಗ ರಾಮನಗರ ಜಿಲ್ಲೆ ಹೆಸರಿನ ವಿಚಾರದಲ್ಲಿ ಬಿಗ್ ಫೈಟ್ ಏರ್ಪಟ್ಟಿದೆ. ಒಬ್ಬರಿಗೆ ಹೆಸರನ್ನ ಉಳಿಸಿಕೊಳ್ಳುವಂತ ಅನಿವಾರ್ಯತೆ, ಮತ್ತೊಬ್ಬರಿಗೆ ಹೆಸರು ಅಳಿಸಿ ಪ್ರಭುತ್ವ ಸಾಧಿಸಬೇಕಾದಂತ ಹಠ. ಸಂಪುಟ ತೀರ್ಮಾನದ ಬೆನ್ನಲ್ಲೇ ಎಚ್ಡಿಕೆ ನಿಗಿ ಕೆಂಡವಾಗಿದ್ದಾರೆ. ಅತ್ತ ಡಿಸಿಎಂ ಡಿಕೆಶಿ ಜಿದ್ದು ಗೆದ್ದು ಹೊಸ ಹೆಸರಿಗೆ ಆದೇಶ ಜಾರಿ ಮಾಡಿದ್ದಾರೆ. ರಾಮ ಅಂತ ಹೇಳಿದ್ರೆ ಭಾರತೀಯತೆ ಮತ್ತು ಅವನನ್ನು ರಾಷ್ಟ್ರ ಪುರುಷ ಅಂತ ಕರೀತಾರೆ. ರಾಮನಗರ ಜಿಲ್ಲೆ ಅಂತ ಒಂದು ಒಳ್ಳೆಯ ಹೆಸರು. ಹೆಸರಿಂದ ಏನ್ ಬದಲಾವಣೆ ಆಗಲ್ಲ. ಹೆಸರು ಬಂದಾಗ ಏನಾಗ್ತದೆ, ಬೆಂಗಳೂರು ಅಂತ ಹೇಳಿದ ತಕ್ಷಣ ಅದೊಂದು ಬ್ರ್ಯಾಂಡ್ ವ್ಯಾಲ್ಯೂ. ಇತಿಹಾಸ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಕೊಟ್ಟು ಹೆಸರು ಬದಲಾಯಿಸ್ತೀವಿ ಅಂತ ಅವ್ರು ಹೇಳಿಲ್ಲ. ಅವ್ರು ಹೇಳಿದ್ದೇನು ಅಂದ್ರೆ ಮಾರ್ಕೆಟಿಂಗ್. ಅವ್ರಿಗೇನ್ ತೊಂದರೆ ಅಂತ ನಾವೇನ್ ಮಾಡ್ತೀವಿ ಅನ್ನೋದು ಆಮೇಲೆ ನೋಡ್ಲಿ. ರಾಮನಗರ ಜಿಲ್ಲೆಯ ನಾಮ ಇತಿಹಾಸದ ಪುಟ ಸೇರಿದೆ. ಇಬ್ಬರು ಮದಗಜಗಳ ನಡುವೆ ಕಟ್ಟಿದ್ದ ಯುದ್ಧದ ಕಾರ್ಮೋಡ ಮೇಘ ಸ್ಫೋಟಗೊಂಡಿದೆ. ಮೊನ್ನೆ ಬೆಂಗಳೂರು ದಕ್ಷಿಣ ಹೆಸರಿಗೆ ಮುದ್ರೆ ಒತ್ತಿದ ರಾಜ್ಯ ಸಚಿವ ಸಂಪುಟ ದಳಪತಿಯ ಕೋಟೆಯನ್ನ ಛಿದ್ರ ಮಾಡೋ ಸಂಕಲ್ಪ ತೊಟ್ಟಿದೆ. ಎಚ್ಡಿಕೆ ಸಾಕ್ಷಿ ಗುಡ್ಡೆಗಳ ನಾಶಕ್ಕೆ ಕನಕಪುರ ಬಂಡೆ. ಡಿಸಿಎಂ ಡಿಕೆಶಿ ನಾಮಾವಶೇಷದ ಕಹಳೆ ಮೊಳಗಿಸಿದ್ದಾರೆ. ಕುಮಾರ ನಡುವಿನ ಜಿದ್ದಿನಲ್ಲಿ ಗೆದ್ದು ಬೀಗಿದ ಬಂಡೆ. ಬೆಂಗಳೂರು ದಕ್ಷಿಣ ನಾಮಕರಣಕ್ಕೆ ಅಧಿಕೃತ ಮುದ್ರೆ. ಇತಿಹಾಸದ ಪುರಾವೆಯಾಗಿದ್ದ ರಾಮನಗರ ಎಂಬ ಜಿಲ್ಲೆ ಚರಿತ್ರೆ ಗರ್ಭ ಸೇರ್ತಿದ್ದಂತೆ ದಳಪತಿ ಸರ್ಪದಂತೆ ಬುಸುಗುಟ್ಟಿದ್ದಾರೆ. ಈ ಬೆನ್ನಲ್ಲೇ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಂತ ಮರುನಾಮಕರಣದ ಅಧಿಕೃತ ಆದೇಶವನ್ನ ರಾಜ್ಯದ ಕಂದಾಯ ಇಲಾಖೆ ಹೊರಡಿಸಿದೆ. ರಾಜ್ಯದ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿ ಅವರಿಂದ ಆದೇಶ ಹೊರಬಿದ್ದಿದೆ. ಜಿಲ್ಲೆಯ ಹೆಸರು ಬದಲಾವಣೆಗೆ ಕೇಂದ್ರದ ಗೃಹ ಇಲಾಖೆಯಿಂದ ಎನ್ಒಸಿ ಪಡೆಯುವುದು ಕಡ್ಡಾಯ. ಆದರೆ ಕೇಂದ್ರದ ಒಪ್ಪಿಗೆ ಇಲ್ಲದೆ ರಾಜ್ಯ ಸರ್ಕಾರ ಹೆಸರು ಬದಲಾವಣೆ ಮಾಡಿದೆ. ಸಂವಿಧಾನದ 7ನೇ ಪರಿಚ್ಛೇದವು ಒಕ್ಕೂಟ ಪಟ್ಟಿಯ ಅಸ್ತ್ರ ಬಿಟ್ಟಿದೆ. ರಾಜ್ಯ ಪಟ್ಟಿಯ ಸಂಖ್ಯೆ 18ರಲ್ಲಿ ಬರೋ ಭೂಮಿ ವಿಷಯವು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ರಾಜ್ಯ ಪಟ್ಟಿಯ ವಿಷಯ ಸಂಖ್ಯೆ 45ರಲ್ಲಿ ಬರೋ ಭೂಕಂದಾಯ ಮತ್ತು ಕರ್ನಾಟಕ ಭೂಕಂದಾಯ ಅಧಿನಿಯಮ 1964ರ ಕಲಂ 4ರಲ್ಲಿ ರಾಜ್ಯಕ್ಕೆ ವಲಯ, ತಾಲೂಕು, ಜಿಲ್ಲೆ ರಚನೆ, ಬದಲಾವಣೆ, ರದ್ದುಪಡಿಸುವ ಹಾಗೂ ಹೆಸರು ನಾಮಕರಣ ಮಾಡುವ ಅವಕಾಶ ಇದೆ ಅಂತ ರಾಜ್ಯ ಸರ್ಕಾರ ಪ್ರತಿಪಾದಿಸಿದೆ. ಇದೇ ಮೊದಲ ಬಾರಿ ಸಂವಿಧಾನದ ಕಲಂನ ಸಂಶೋಧಿಸಿ ರಾಜ್ಯ ಸರ್ಕಾರ ಸೆಡ್ಡು ಹೊಡೆದಿದೆ. ಆದ್ರೆ ಈ ನಾಮಕರಣಕ್ಕೆ ಕೇಂದ್ರದ ಮಾನ್ಯತೆ ಸಿಗತ್ತಾ ಅನ್ನೋ ಚರ್ಚೆ ಹುಡ್ಕೊಂಡಿದೆ. ಇದು ಇನ್ನೂ ಹೆಚ್ಚಾಗಿ ಅಂದ್ರೆ ಇದು ಹೆಸರಿಂದ ಏನ್ ಬದಲಾವಣೆ ಆಗಲ್ಲ. ಹೆಸರು ಬಂದಾಗ ಏನಾಗ್ತದೆ, ಅದೊಂಥರ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಇದೆ. ಬೆಂಗಳೂರು ಅಂತ ಹೇಳಿದ ತಕ್ಷಣ ಅದೊಂದು ಬ್ರ್ಯಾಂಡ್ ವ್ಯಾಲ್ಯೂ. ಸೊ ಅದಕ್ಕೆ ಆ ಪ್ರದೇಶಗಳು ಕೂಡ ಬೆಂಗಳೂರಿಗೆ ಸೇರಿದೆ ಅಂತ ಜನ ಅಟ್ರಾಕ್ಟ್ ಆಗ್ತಾರೆ. ಇನ್ವೆಸ್ಟ್ಮೆಂಟ್ ಬರ್ತದೆ, ಜನ ಅಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡ್ತದೆ, ಅದು ಉದ್ಯೋಗ ಸೃಷ್ಟಿ ಆಗ್ತದೆ. ಆ ಜನರಿಗೇನೆ ಒಳ್ಳೇದು. ರಾಮ ಅಂತ ಹೇಳಿದ್ರೆ ಭಾರತೀಯತೆ ಮತ್ತು ಅವನನ್ನು ರಾಷ್ಟ್ರ ಪುರುಷ ಅಂತ ಕರಿತೀವಿ, ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಿ. ಯಾಕೆ ನಿಮಗೆ ಈ ನಕಾರಾತ್ಮಕವಾದ ಧೋರಣೆ? ಕೊಟ್ಟ ಉತ್ತರ ಯಾವುದೋ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಆಧರಿಸಿ ಕೊಟ್ಟ ಇಲ್ಲ. ಇತಿಹಾಸ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಕೊಟ್ಟು ಹೆಸರು ಬದಲಾಯಿಸ್ತೀವಿ ಅಂತ ಅವ್ರು ಹೇಳಿಲ್ಲ. ಅವ್ರು ಹೇಳಿದ್ದೇನು ಅಂದರೆ ಮಾರ್ಕೆಟಿಂಗ್. ರಾಮನಗರ ಜಿಲ್ಲೆ ಇನ್ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಬದಲಾಗಲಿದೆ. ಜೆಡಿಎಸ್ ಬಿಜೆಪಿ ಅಪಸ್ವರದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಶತ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿದೆ. ಈ ಹೆಸರನ್ನ ಕೇಂದ್ರ ಶಿಫಾರಸು ಮಾಡುತ್ತಾ ಇಲ್ವಾ? ಹೆಸರು ಬದಲಾವಣೆಗೆ ಅಧಿಕೃತ ಮಾನ್ಯತೆ ಇದೆಯಾ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಂಶೋಧಿಸಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.